ಮೈ ಚಾನಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿರುವಂತಹ ಬ್ಲಾಕ್ 1ರ ಮೊದಲ ಘಟಕ ಕೃಷ್ಣ ಸಂಧಾನ ಎನ್ನುವಂತಹ ಒಂದು ಘಟಕವನ್ನು ನೋಡ್ತಾ ಇದ್ವಿ. ಈ ಘಟಕದ ಕುರಿತಾಗಿ ಪ್ರಶ್ನೋತ್ತರಗಳು ಕೇಳಿದರೆ ಯಾವ ರೀತಿ ಉತ್ತರ ಬರೆಯೋದು ಅನ್ನೋದಕ್ಕೆ ಇಲ್ಲೊಂದಷ್ಟು ಮಾದರಿ ಉತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಹೀಗೆ ಬರಿಬೇಕು ಅಂತ ಏನಿಲ್ಲ. ನಾನು ಈಗಾಗಲೇ ಸಾರಾಂಶವನ್ನು ಹೇಳಿರೋದ್ರಿಂದ ಈ ಒಂದು ಘಟಕ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಏನೆಲ್ಲ ವಿಚಾರಗಳನ್ನು ಈ ಒಂದು ಪಠ್ಯದಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಮೊದಲ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪಂಪನ ಕೃಷ್ಣ ಸಂಧಾನದಲ್ಲಿ ದುರ್ಯೋಧನ ಮತ್ತು ಕೃಷ್ಣನಿಗೆ ನಡೆದ ವಾಗ್ವಾದವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ 10 ಅಂಕಕ್ಕಾದರೂ ಕೇಳ್ಬೋದು ಅಥವಾ 15 ಅಂಕಕ್ಕಾದರೂ ಕೇಳ್ಬೋದು. ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಸಹ ನಾವು ಮೊದಲು ಉತ್ತರವನ್ನು ಬರೆಯುವಾಗ ಪೀಠಿಕೆಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಪ್ರಶ್ನೆಗೆ ಇಲ್ಲಿ 10 ಆಗಲಿ 5 ಅಂಕದ್ದಾಗಲಿ 15 ಅಂಕದ್ದಾಗಲಿ ಯಾವುದೇ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾದ್ರೆ ಮೊದಲು ಆ ಒಂದು ವಿಷಯದ ಇಂಟ್ರೊಡಕ್ಷನನ್ನು ನಾವು ಬರೀಬೇಕಾಗತ್ತೆ. ಅದು ಮಾರ್ಕ್ಸ್ನ ಆಧಾರದ ಮೇಲೆ. ಈಗ 5 ಮಾರ್ಕ್ಸಿಗೆ ಪ್ರಶ್ನೆಯನ್ನು ಕೇಳಿದಾಗ ನಾವು 1 ಅಥವಾ 2 ಲೈನ್ನಲ್ಲಿ ಇಂಟ್ರೊಡಕ್ಷನ್ನ ಬರೆದ್ರೆ ಸಾಕಾಗತ್ತೆ. ಈಗ 10-15 ಅಂಕಕ್ಕೆ ಕೇಳಿದಾಗ ನಾವು ಒಂದು 3-4 ಲೈನಲ್ಲಿ ನಾವು ಇಂಟ್ರೊಡಕ್ಷನನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಮೊದಲಿಗೆ ನೀವು ಇದನ್ನು ಇಂಟ್ರೊಡಕ್ಷನ್ ಆಗಿ ಬರೆಯೋದಾದರೆ, ಆದಿಕವಿ ಪಂಪನು ತನ್ನ ಅನುಪಮ ಕೃತಿ ವಿಕ್ರಮಾರ್ಜುನ ವಿಜಯಂ, ಅದು ವಿಜಯಂ ಅಥವಾ ಪಂಪ ಭಾರತದಲ್ಲಿ ಮಹಾಭಾರತ ಯುದ್ಧವನ್ನು ತಪ್ಪಿಸಲು ಕೃಷ್ಣನು ಪಾಂಡವರ ಪರವಾಗಿ ಹಸ್ತಿನಾಪುರಕ್ಕೆ ತೆರಳಿ ದುರ್ಯೋಧನನೊಂದಿಗೆ ನಡೆಸುವ ಸಂಧಾನದ ಸನ್ನಿವೇಶವನ್ನು ಅತ್ಯಂತ ತೀಕ್ಷ್ಣವಾಗಿ ಹಾಗೂ ನಾಟಕೀಯವಾಗಿ ಚಿತ್ರಿಸಿದ್ದಾನೆ. ಈ ಒಂದು ಘಟಕವನ್ನು ನಮಗೆ ಯಾರು ಬರೆದಿರೋದನ್ನ ಇಟ್ಟಿದ್ದಾರೆ ಅಂತಂದರೆ, ಇದು ಪಂಪ ಬರೆದಿರೋದನ್ನ ಕೊಟ್ಟಿರೋದ್ರಿಂದ ನಾವು ಪಂಪನ ಬಗ್ಗೆ ಇಲ್ಲಿ ಪಂಪ ಯಾವ ರೀತಿ ಈ ಒಂದು ಪ್ರಸಂಗವನ್ನು ವಿವರಿಸಿದ್ದಾನೆ ಅನ್ನೋದನ್ನು ನಾವು ಫಸ್ಟಿಗೆ ಪೀಠಿಕೆಯಲ್ಲಿ ವಿವರಿಸಬೇಕಾಗತ್ತೆ. ಈ ವಾಗ್ವಾದವು ಕೇವಲ ರಾಜಕೀಯ ಸಂಧಾನವಾಗಿರದೆ ಧರ್ಮ ಮತ್ತು ಅಧರ್ಮಗಳ ನಡುವಿನ ತಾರ್ಕಿಕ ಸಂಘರ್ಷದ ರೂಪಕವಾಗಿದೆ. ಇದಿಷ್ಟನ್ನು ನೀವು ಪೀಠಿಕೆಯಾಗಿ ಬರಿಬಹುದಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಉತ್ತರವನ್ನು ವಿವರಣೆಯನ್ನು ನಾವು ನೋಡೋದಾದರೆ, ಪಾಂಡವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಪಾಲು ದೊರಕಿಸಿಕೊಡಲು ಕೃಷ್ಣನು ಕೌರವ ಸಭೆಗೆ ದೂತನಾಗಿ ಬರುತ್ತಾನೆ. ಇಲ್ಲಿ ಅವನು ಮೊದಲು ಏನಕ್ಕೋಸ್ಕರ ಈ ಒಂದು ಪ್ರಸಂಗದಲ್ಲಿ ಹಸ್ತಿನಾಪುರಕ್ಕೆ ಬಂದ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಮೊದಲಿಗೆ ಕೃಷ್ಣನು ಸಭೆಯಲ್ಲಿ ಶಾಂತಿಯುತವಾಗಿ ಧರ್ಮ ಮಾರ್ಗವನ್ನು ಅನುಸರಿಸಿ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸದ ನಂತರವೂ ಅವರಿಗೆ ರಾಜ್ಯವನ್ನು ಹಿಂದಿರುಗಿಸುವುದು ಧರ್ಮ ಎಂದು ಹೇಳುತ್ತಾನೆ. ಮೊದಲಿಗೆ ಸಂಭಾಷಣೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಅವನು ಯಾವಾಗ ರಾಜ್ಯವನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅರ್ಧ ರಾಜ್ಯವನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಆವಾಗ ಪಾಂಡವರಿಗೆ ಕನಿಷ್ಠ 5 ಗ್ರಾಮಗಳನ್ನು ನೀಡಿ ಶಾಂತಿಯನ್ನು ಸ್ಥಾಪಿಸುವಂತೆ ದುರ್ಯೋಧನನಿಗೆ ಉಪದೇಶಿಸುತ್ತಾನೆ. ಸಂಬಂಧ, ನ್ಯಾಯ ಮತ್ತು ಕ್ಷತ್ರಿಯ ಧರ್ಮಗಳ ಮಹತ್ವವನ್ನು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾನೆ. ಇದೆಲ್ಲ ಯಾರು ಮಾಡೋದು? ಶ್ರೀಕೃಷ್ಣ ಪರಮಾತ್ಮ ಮಾಡೋದು. ಆದರೆ ದುರ್ಯೋಧನನು ಅಹಂಕಾರ ಮತ್ತು ದುರಾಸೆಯಿಂದ ಕುರುಡಾಗಿದ್ದರಿಂದ ಕೃಷ್ಣನ ಹಿತೋಪದೇಶಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾನೆ. ಇಲ್ಲಿ ನಾವು ಸಂಪೂರ್ಣವಾಗಿ ದುರ್ಯೋಧನನ ಅಹಂಕಾರವನ್ನು ನಾವಿಲ್ಲಿ ಈ ಒಂದು ಪ್ರಸಂಗದ ಉದ್ದಕ್ಕೂ ನೋಡ್ತಾ ಹೋಗ್ತೀವಿ. ಅದನ್ನು ನಾವು ಬರೀಬೇಕಾಗತ್ತೆ, ಅವನ ಒಂದು ಕ್ಯಾರೆಕ್ಟರ್ನ ನಾವಿಲ್ಲಿ ಬರೀಬೇಕಾದ್ರೆ. ಹಾಗಾಗಿ ದುರ್ಯೋಧನನ ಅಹಂಕಾರ ದುರಾಸೆಯಿಂದ ಕುರುಡಾಗಿದ್ದರಿಂದ ಕೃಷ್ಣನ ಹಿತೋಪದೇಶಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾನೆ. ಪಾಂಡವರಿಗೆ ರಾಜ್ಯದಲ್ಲಿ ಯಾವುದೇ ಹಕ್ಕಿಲ್ಲ ಎಂದು ದುರ್ಯೋಧನ ವಾದಿಸುತ್ತಾನೆ. ಅವರು ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ, ಆದ್ದರಿಂದ ಅವರಿಗೆ ಏನನ್ನೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎನ್ನುತ್ತಾನೆ. ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಸಹ ಪಾಂಡವರಿಗೆ ಬಿಟ್ಟುಕೊಡೆನು ಎಂದು ಆತ ಸ್ಪಷ್ಟವಾಗಿ ಪ್ರತ್ಯುತ್ತರ ನೀಡುತ್ತಾನೆ.
ದುರ್ಯೋಧನನ ಈ ಪ್ರತಿವಾದವು ಅವನ ಸ್ವಾರ್ಥ ಮತ್ತು ಪಾಂಡವರ ಮೇಲಿನ ದ್ವೇಷವನ್ನು ಎತ್ತಿ ತೋರಿಸುತ್ತದೆ. ತದನಂತರ ಕೃಷ್ಣನು ಸಂಧಾನದ ಮಾತುಗಳನ್ನು ಬದಿಗಿರಿಸಿ ದುರ್ಯೋಧನನಿಗೆ ಹಿಂದಿನ ಘಟನೆಗಳನ್ನು ಮತ್ತು ಪಾಂಡವರ ಅಸಾಧಾರಣ ಸಾಮರ್ಥ್ಯವನ್ನು ನೆನಪಿಸಿ ಎಚ್ಚರಿಸತೊಡಗುತ್ತಾನೆ. ಈ ಮಾತುಗಳು ಕೇವಲ ದೂತನ ಮಾತುಗಳಾಗಿರದೆ ಮುಂಬರುವ ವಿನಾಶದ ಪ್ರಳಯ ಕಾಲದ ಮುನ್ಸೂಚನೆಯಂತಿರುತ್ತವೆ. ಕೃಷ್ಣನು ಮೊದಲು ದುರ್ಯೋಧನನ ಅಸಹಾಯಕತೆಯನ್ನು ನೆನಪಿಸುತ್ತಾನೆ. ಒಮ್ಮೆ ಚಿತ್ರಾಂಗದ ಗಂಧರ್ವನು ನಿನ್ನನ್ನು ಸೆರೆ ಹಿಡಿದು ಹೊತ್ತೊಯ್ಯುತ್ತಿದ್ದಾಗ ದ್ರೋಣ, ಕರ್ಣ, ಭೀಷ್ಮ ಮುಂತಾದ ನಿಮ್ಮವರಾರೂ ಸಹಾಯಕ್ಕೆ ಬರದೆ ನೀನು ಅಸಹಾಯಕನಾಗಿದ್ದೆ. ಆಗ ಕಾದಿ ನಿನ್ನನ್ನು ರಕ್ಷಿಸಿ ತಂದವನು ಅರ್ಜುನ. ಅಂತಹ ಋಣವಂತನೊಂದಿಗೆ ಈಗ ಸೆಣಸಾಡುವುದು ನಿನಗೆ ಧರ್ಮವೇ ಎಂದು ಪ್ರಶ್ನಿಸುತ್ತಾನೆ. ಮುಂದೆ ಗೋಗ್ರಹಣದ ಯುದ್ಧದಲ್ಲಿ ಕೌರವರ ವೈಫಲ್ಯವನ್ನು ನೆನಪಿಸಿ ಆ ದಿವಸ ದ್ರೋಣ, ಅಶ್ವತ್ಥಾಮ, ಕರ್ಣ, ಕೃಪಾಚಾರ್ಯ ಮತ್ತು 100 ಜನ ತಮ್ಮಂದಿರು ಅರ್ಜುನನ ಎದುರು ನೀವೆಲ್ಲರೂ ಸೋತದ್ದು ಏಕೆ ಎಂಬುದನ್ನು ಮರೆತಿರುವೆಯೇ ಎಂದು ಗುಡುಗುತ್ತಾನೆ. ಕೃಷ್ಣನು ಪಾಂಡವರ ಭೀಕರ ಪ್ರತಿಜ್ಞೆಗಳನ್ನು ನೆನಪಿಸುತ್ತಾ ಯುದ್ಧದ ಪರಿಣಾಮಗಳನ್ನು ವಿವರಿಸುತ್ತಾನೆ. ಗಾಂಡೀವ ಧನುಸ್ಸಿನ ಠೇಂಕಾರವನ್ನು ಎದುರಿಸುವ ಶಕ್ತಿ ಕೌರವರಿಗೆ ಇಲ್ಲ. ಭೀಮನ ಗದೆಯನ್ನು ಪ್ರತಿಭಟಿಸಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವ ಶತ್ರು ಸೈನ್ಯವೇ ಉಳಿದಿಲ್ಲ. ದುಶ್ಯಾಸನನ ನೆತ್ತರನ್ನು ಕೌರವ ಸೈನ್ಯದ ಕಣ್ಣೆದುರೇ ಕುಡಿಯುವೆ ಮತ್ತು ನಿನ್ನ 2 ತೊಡೆಗಳನ್ನು ಜಜ್ಜಿ ಹಾಕುವೆನು ಎಂಬ ಭೀಮನ ಪ್ರತಿಜ್ಞೆ ಸುಳ್ಳಾಗದು. ಧರ್ಮರಾಯನನ್ನು ರೇಗಿಸಿ ಬದುಕುಳಿಯುವವರು ಯಾರಿದ್ದಾರೆ? ನಕುಲ, ಸಹದೇವರ ಸಾಮರ್ಥ್ಯ ಎಷ್ಟೆನ್ನುವುದು ಪ್ರಪಂಚಕ್ಕೇ ತಿಳಿದಿದೆ. ಇಂತಹ ಶೂರರನ್ನು ಎದುರಿಸುವ ಸಮರ್ಥರು ಯಾರಿದ್ದಾರೆ ಎಂದು ಕೃಷ್ಣ ಸವಾಲೆಸೆಯುತ್ತಾನೆ. ಅಂತಿಮವಾಗಿ ಕೃಷ್ಣನು ದುರ್ಯೋಧನನಿಗೆ ಇಷ್ಟೊಂದು ಭೀಕರ ಮಾತುಗಳ ನಂತರವೂ ಬೆದರದೆ ಯುದ್ಧಕ್ಕೆ ನಿಂತಿರುವುದನ್ನು ಕಂಡಾಗ ನಿನ್ನ ಮೈಯಲ್ಲಿರುವ ರಕ್ತ ಕುದಿದು ಉಕ್ಕಿ ಸಾಯಬೇಕಾಗಿರುವುದರಿಂದಲೇ ಹೀಗೆ ಯುದ್ಧಕ್ಕೆ ನಿಲ್ಲಲು ಮನಸ್ಸಾಗಿರಬೇಕು ಎಂದು ಶಪಿಸಿದಂತೆ ನುಡಿಯುತ್ತಾನೆ. ಈ ಭೂಮಿಯೇ ನಿನಗೆ ಸೀತೆಯಾಗಿ ವಿಧಿಯು ಪಾಂಡವರ ಕೈಯಲ್ಲಿ ನಿನಗೆ ತಕ್ಕುದಾದ ಶಾಸ್ತಿ ಮಾಡಿಸದೇ ಬಿಡದು ಎಂದು ಭವಿಷ್ಯ ನುಡಿಯುತ್ತಾನೆ. ಕೃಷ್ಣನ ಈ ತರ್ಕಬದ್ಧ ಮಾತುಗಳಿಗೆ ದುರ್ಯೋಧನನು ಕಿವಿಗೊಡದೆ ದೂತನಾಗಿ ಬಂದ ಕೃಷ್ಣನಿಗೆ ಅವಮಾನ ಮಾಡಿ ಬಂಧಿಸಲು ಆಜ್ಞಾಪಿಸಿದಾಗ ಕೃಷ್ಣನು ತನ್ನ ಅಸಾಧಾರಣ ಶಕ್ತಿಯನ್ನು ಪ್ರದರ್ಶಿಸಲು ವಿಶ್ವರೂಪವನ್ನು ಸಭೆಯಲ್ಲಿ ತೋರುತ್ತಾನೆ. ಕನ್ಕ್ಲೂಷನ್ನಲ್ಲಿ ಒಟ್ಟಾರೆಯಾಗಿ ಪಂಪ ಭಾರತದಲ್ಲಿ ದುರ್ಯೋಧನ ಮತ್ತು ಕೃಷ್ಣನ ವಾಗ್ವಾದವು ದುರ್ಯೋಧನನ ದುರಾಗ್ರಹ ಅಂದರೆ ಮೊಂಡುತನ ಅಂತ ಹೇಳ್ಬೋದು. ದುರಾಗ್ರಹ ಮತ್ತು ಅಹಂಕಾರವು ಅವನ ವಿನಾಶಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸುತ್ತದೆ. ಈ ಸಂಧಾನದ ವಿಫಲತೆಗೆ ಮಹಾಭಾರತ ಯುದ್ಧದ ಅಥವಾ ಕುರುಕ್ಷೇತ್ರ ಯುದ್ಧದ ಅನಿವಾರ್ಯತೆಯನ್ನು ದೃಢೀಕರಿಸುತ್ತದೆ. ಇದಿಷ್ಟು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಪಂಪನಲ್ಲಿ ಕೃಷ್ಣ ಸಂಧಾನ ಹೇಗೆ ಮೂಡಿ ಬಂದಿದೆ ವಿವರಿಸಿ. ಅದೆರಡಕ್ಕೂ ಸೇಮ್ ಒಂದೇ ರೀತಿ ಉತ್ತರವನ್ನು ಬರಿಬಹುದು, ಅದರಲ್ಲೇನು ಚೇಂಜಸ್ ಏನಿರಲ್ಲ, ಅದೇ ಉತ್ತರ. ಅಲ್ಲಿ ಅವರಿಬ್ಬರ ನಡುವೆ ಯಾವ ರೀತಿ ವಾಗ್ವಾದ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ. ಇಲ್ಲಿ ಯಾವ ರೀತಿ ಮೂಡಿ ಬಂದಿದೆ, ಅವನು ಯಾವ ರೀತಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾನೆ ಅನ್ನೋದನ್ನು ಕೇಳಿದ್ದಾರೆ ಅಷ್ಟೇ. ಎರಡಕ್ಕೂ ಒಂದೇ ಉತ್ತರವನ್ನು ಬರಿಬೋದು. ಇಲ್ಲೊಂದು ಉತ್ತರವನ್ನು ಕೊಟ್ಟಿದ್ದೀನಿ, ಇದನ್ನೊಂದು ಸತಿ ನೋಡ್ಕೊಳ್ಳಿ. ಯಾವುದೇ ಪ್ರಶ್ನೆಯನ್ನು ಉತ್ತರ ಬರಿಬೇಕಾದ್ರೆ ನಾವು ಪೀಠಿಕೆಯನ್ನು ಫಸ್ಟ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ಪೀಠಿಕೆಯಾಗಿ ನಾವು ಇದನ್ನು ಬರಿಬೇಕಾಗತ್ತೆ. ಪಂಪನ ವಿಕ್ರಮಾರ್ಜುನ ವಿಜಯಂನಲ್ಲಿ ಅಥವಾ ಪಂಪ ಭಾರತ ಕಾವ್ಯದಲ್ಲಿ ಕೃಷ್ಣ ಸಂಧಾನದ ಪ್ರಸಂಗವು ಅತ್ಯಂತ ಮಹತ್ವದ ಮತ್ತು ನಾಟಕೀಯ ಭಾಗವಾಗಿದೆ. ಮೂಲ ಮಹಾಭಾರತದ ಕಥಾವಸ್ತುವನ್ನು ಆಧರಿಸಿದ್ದರೂ ಪಂಪನು ತನ್ನದೇ ಆದ ಕಾವ್ಯಮಯ ಶೈಲಿ, ಪಾತ್ರಗಳ ಮನೋವಿಶ್ಲೇಷಣೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿ ಈ ಪ್ರಸಂಗವನ್ನು ಅನನ್ಯವಾಗಿ ಮೂಡಿಸಿದ್ದಾನೆ. ಇದೆಲ್ಲದನ್ನು ನಾವು ಪೀಠಿಕೆಯಲ್ಲಿ ಬರಿಬೇಕಾಗತ್ತೆ. ಇದನ್ನೆಲ್ಲ ನಾನು ಹಿಂದೆ ಪಾಠವನ್ನು ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಹೇಳಿದ್ದೆ. ಇದು ಮೂಲ ವ್ಯಾಸರಾಯರ
ಮಹಾಭಾರತ ರೀತಿ ಇಲ್ಲ, ಅದೇ ಒಂದು ಅಂಶವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅವರು ಇಲ್ಲಿ ಅರಿಕೇಸರಿಗೆ ಅರ್ಜುನನ ಹೋಲಿಕೆ ಮಾಡಿ ಕೆಲವೊಂದು ಕಡೆ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟು ಕೃಷ್ಣ ಸಂಧಾನದ ಹಿನ್ನೆಲೆ ಮತ್ತು ಉದ್ದೇಶ. ಇಲ್ಲಿ ಕೃಷ್ಣ ಸಂಧಾನ ಯಾವ ಉದ್ದೇಶದಿಂದ ಆಯಿತು ಅಥವಾ ಅಂಥ ಒಂದು ಪ್ರಸಂಗ ಬರೋದಕ್ಕೆ ಕಾರಣ ಪಂಪನ ದೃಷ್ಟಿಯಲ್ಲಿ ನಾವು ನೋಡೋದಾದರೆ, ಪಾಂಡವರು ತಮ್ಮ 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ತಮ್ಮ ರಾಜ್ಯದ ಹಕ್ಕನ್ನು ಕೇಳುತ್ತಾರೆ. ಯುದ್ಧವನ್ನು ತಪ್ಪಿಸಿ ಶಾಂತಿಯನ್ನು ಸ್ಥಾಪಿಸುವ ಕೊನೆಯ ಪ್ರಯತ್ನವಾಗಿ ಶ್ರೀಕೃಷ್ಣನು ಪಾಂಡವರ ದೂತನಾಗಿ ಹಸ್ತಿನಾಪುರಕ್ಕೆ ತೆರಳುತ್ತಾನೆ. ಮುಖ್ಯ ಉದ್ದೇಶವೆಂದರೆ ದುರ್ಯೋಧನನಿಗೆ ಧರ್ಮದ ಮಾರ್ಗವನ್ನು ತೋರಿ ಪಾಂಡವರಿಗೆ ಅವರ ನ್ಯಾಯಯುತ ಪಾಲನ್ನು ನೀಡುವಂತೆ ಮನವೊಲಿಸಿ ಭೀಕರ ಯುದ್ಧವನ್ನು ತಪ್ಪಿಸುವುದು ಈ ಒಂದು ಸಂಧಾನದ ಮುಖ್ಯ ಉದ್ದೇಶ ಆಗಿತ್ತು. ಪಂಪನ ನಿರೂಪಣೆಯಲ್ಲಿ ಕೃಷ್ಣನ ಪಾತ್ರ ಹೇಗೆ ಮೂಡಿ ಬಂದಿದೆ ಅಂತ ಹೇಳಿ ನೋಡೋದಾದರೆ, ಪಂಪನು ಕೃಷ್ಣನನ್ನು ಕೇವಲ ದೈವಿಕ ಶಕ್ತಿಯ ಪ್ರತೀಕವಾಗಿ ಮಾತ್ರವಲ್ಲದೆ ಲೋಕಹಿತೈಷಿ, ರಾಜತಂತ್ರಜ್ಞ ಮತ್ತು ಉತ್ತಮ ಸಂಭಾಷಣಾಕಾರನಾಗಿ ಚಿತ್ರಿಸುತ್ತಾನೆ. ಕೃಷ್ಣನು ದುರ್ಯೋಧನನ ಬಳಿಗೆ ಹೋಗಿ ಯುದ್ಧದಿಂದಾಗುವ ಅನಾಹುತಗಳನ್ನು ವಿವರಿಸುತ್ತಾನೆ. ತನ್ನ ಮಾತುಗಳಲ್ಲಿ ತರ್ಕ, ಧರ್ಮ, ಭವಿಷ್ಯದ ಅರಿವು ಮತ್ತು ಮಾನವೀಯ ಮೌಲ್ಯಗಳನ್ನು ಮೇಳೈಸುತ್ತಾನೆ. ಆತ ದುರ್ಯೋಧನನಿಗೆ ಪಾಂಡವರ ಸಹನೆ, ಅವರ ಶಕ್ತಿ ಮತ್ತು ಧರ್ಮದ ಬಲವನ್ನು ನೆನಪಿಸುತ್ತಾನೆ. ಕೃಷ್ಣನು ಶಾಂತಿಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾನೆ, ಆದರೆ ದುರ್ಯೋಧನನ ಅಹಂಕಾರವನ್ನು ಅರಿತುಕೊಂಡು ಯುದ್ಧ ಅನಿವಾರ್ಯ ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಪಂಪನು ಕೃಷ್ಣನ ಮಾತುಗಳನ್ನು ತೇಜಸ್ಸು ಮತ್ತು ಗಾಂಭೀರ್ಯದಿಂದ ತುಂಬಿ ಆತನ ಪಾತ್ರಕ್ಕೆ ದೈವಿಕ ಮತ್ತು ಮಾನವೀಯ ಆಯಾಮವನ್ನು ನೀಡುತ್ತಾನೆ. ಇದಿಷ್ಟು ಕೃಷ್ಣನ ಬಗ್ಗೆ ಪಂಪನ ನಿರೂಪಣೆ ಹೇಗಿತ್ತು, ಅವನ ಒಂದು ಕ್ಯಾರೆಕ್ಟರ್ನ ಇಲ್ಲಿ ಯಾವ ರೀತಿ ನಿರೂಪಣೆಯನ್ನು ಮಾಡಿದ್ದಾನೆ ಅಂತ. ನೆಕ್ಸ್ಟು ದುರ್ಯೋಧನನ ಪ್ರತಿಕ್ರಿಯೆ ಮತ್ತು ವಾಗ್ವಾದ. ದುರ್ಯೋಧನನ ಪಾತ್ರವನ್ನು ನಾವು ನೋಡೋದಾದರೆ, ಯಾವ ರೀತಿ ದುರ್ಯೋಧನನ ಪಾತ್ರವನ್ನು ಇಲ್ಲಿ ಪಂಪ ರಚಿಸಿದ್ದಾನೆ ಅಂದರೆ, ಪಂಪನ ಕಾವ್ಯದಲ್ಲಿ ದುರ್ಯೋಧನನ ಪಾತ್ರವು ಅಹಂಕಾರ, ಹಠಮಾರಿ ಸ್ವಭಾವ ಮತ್ತು ಅಧಿಕಾರದ ದುರಾಸೆಯ ಪ್ರತೀಕವಾಗಿದೆ. ಕೃಷ್ಣನ ಎಲ್ಲ ಯುಕ್ತಿಪೂರ್ಣ ಮಾತುಗಳಿಗೂ ದುರ್ಯೋಧನನು ಕಿವಿಕೊಡುವುದಿಲ್ಲ. ಅವನು ಪಾಂಡವರಿಗೆ ಸೂಜಿ ಮೊನೆಯಷ್ಟು ಭೂಮಿಯನ್ನು ಬಿಟ್ಟುಕೊಡಲು ನಿರಾಕರಿಸುತ್ತಾನೆ. ಪಂಪನು ದುರ್ಯೋಧನನ ಈ ಹಠಮಾರಿತನವನ್ನು ಸೂಜಿ ಮನೆಯಷ್ಟು ಭೂಮಿಯಂ ಕೊಡನ್ ಎಂಬಂತಹ ಉಕ್ತಿಗಳ ಮೂಲಕ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತಾನೆ. ದುರ್ಯೋಧನನು ಕೃಷ್ಣನನ್ನು ಕೇವಲ ಪಾಂಡವರ ದೂತನೆಂದು ಪರಿಗಣಿಸಿ ಅವನ ಮಾತುಗಳನ್ನು ತಿರಸ್ಕರಿಸುತ್ತಾನೆ. ಕೃಷ್ಣನ ಸಂಧಾನದ ಪ್ರಯತ್ನಗಳು ವಿಫಲವಾದಾಗ ದುರ್ಯೋಧನನು ಯುದ್ಧಕ್ಕೆ ಸಿದ್ಧ ಎಂದು ಸಾರುತ್ತಾನೆ. ಪಂಪನು ದುರ್ಯೋಧನನ ಪಾತ್ರವನ್ನು ಕೇವಲ ಖಳನಾಯಕನಾಗಿ ಚಿತ್ರಿಸದೆ ಅವನ ಅತಿಯಾದ ಆತ್ಮವಿಶ್ವಾಸ, ಕ್ಷಾತ್ರ ತೇಜಸ್ಸು ಮತ್ತು ಅಂತಿಮವಾಗಿ ಅವನ ಪತನಕ್ಕೆ ಕಾರಣವಾಗುವ ಗುಣಗಳನ್ನು ಸೂಕ್ಷ್ಮವಾಗಿ ಕಟ್ಟಿಕೊಡುತ್ತಾನೆ. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಕನ್ಕ್ಲೂಷನನ್ನು ಈ ರೀತಿ ಬರಿಬೋದಾಗಿರುತ್ತೆ. ಕನ್ಕ್ಲೂಷನ್ನ ಬರೆಯೋದಾದರೆ, ಪಂಪನ ಕೃಷ್ಣ ಸಂಧಾನ ಪ್ರಸಂಗವು ಯುದ್ಧದ ಅನಿವಾರ್ಯತೆಯನ್ನು ಸಾರುತ್ತದೆ. ಕೃಷ್ಣನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಯುದ್ಧವೇ ಅಂತಿಮ ಮಾರ್ಗ ಎಂದು ಸ್ಪಷ್ಟವಾಗುತ್ತದೆ. ಈ ಪ್ರಸಂಗವು ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷವನ್ನು, ಶಾಂತಿ ಮತ್ತು ಹಿಂಸೆಯ ನಡುವಿನ ಆಯ್ಕೆಯನ್ನು ಎತ್ತಿ ತೋರಿಸುತ್ತದೆ. ಪಂಪನು ಈ ಭಾಗವನ್ನು ತನ್ನ ಕಾವ್ಯದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮತ್ತು ತೀವ್ರವಾಗಿ ನಿರೂಪಿಸಿ ಓದುಗರಿಗೆ ಯುದ್ಧದ ಭೀಕರತೆ ಮತ್ತು ಅದರ ಹಿಂದಿನ ನೈತಿಕ ದ್ವಂದ್ವಗಳನ್ನು ಮನದಟ್ಟು ಮಾಡುತ್ತಾನೆ. ಈ ಸಂಧಾನವು ಕಾವ್ಯದ ಕಥಾ ಹಂದರದಲ್ಲಿ ಒಂದು ನಿರ್ಣಾಯಕ ತಿರುವಾಗಿ ನಿಲ್ಲುತ್ತದೆ. ಇದಿಷ್ಟು ನಿಮ್ಮ 2 ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಪಠ್ಯದ ಹಿಂದೆ ನಿಮಗೆ ಕಠಿಣ ಪದಗಳ ಅರ್ಥವನ್ನು ಸಹ ಕೊಟ್ಟಿರ್ತಾರೆ. ಅವುಗಳನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ. ಯಾಕಂತಂದರೆ ಪದಗಳ ಅರ್ಥವನ್ನು ಸಹ ನಿಮಗೆ ಕೇಳ್ತಾರೆ. ಒಂದೊಂದಕ್ಕೆ ಹಾಫ್ ಮಾರ್ಕ್ಸ್ ಇರೋದರಿಂದ ಅದನ್ನು ಕೂಡ ನಾವು ಬಿಡೋದಕ್ಕೆ ಆಗೋದಿಲ್ಲ. ಕೆಳಕಂಡ ವಾಕ್ಯಗಳು
ಸಂದರ್ಭ ಸ್ವಾರಸ್ಯವನ್ನು ಬರೆಯೋದಕ್ಕೆ ಇಲ್ಲಿ ಒಂದೊಂದು ಲೈನನ್ನು ಕೇಳಿದ್ದಾರೆ. ಲೋಕದೊಳಿನೆನ್ನ ದೊರೆಗೆ ಪಿರಿಯರು ಮೊಳರೆ ಅಂತ ಹೇಳಿ ಈ ಒಂದು ಸಾಲನ್ನು ಯಾರು ಹೇಳ್ತಾರೆ? ದುರ್ಯೋಧನ ಹೇಳ್ತಾನೆ. ಯಾವಾಗ ಕೃಷ್ಣ ಸಂಧಾನಕ್ಕೆಂದು ದುರ್ಯೋಧನ ಆಸ್ಥಾನಕ್ಕೆ ಬಂದಿರ್ತಾನೆ, ಅವನಿನ್ನೂ ಒಳಗಡೆ ಬಂದಿರೋದಿಲ್ಲ, ಬಾಗಿಲಲ್ಲಿ ಇರ್ತಾನೆ. 7ನೇ ದ್ವಾರ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ದ್ವಾರಕ್ಕೆ ಬಂದು ನಿಂತಾಗ ದ್ವಾರಪಾಲಕರು ಬಂದು ದುರ್ಯೋಧನಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಹೀಗೆ ಕೃಷ್ಣ ನಿಮ್ಮನ್ನು ಭೇಟಿ ಮಾಡೋದಕ್ಕೋಸ್ಕರ ಬಂದಿದ್ದಾನೆ ಅಂತ. ಆಗ ದುರ್ಯೋಧನ ದುರಹಂಕಾರದಿಂದ ತನ್ನ ಸಭೆಯಲ್ಲಿದ್ದಂಥ ಇತರ ಮುಖ್ಯಸ್ಥರನ್ನು ಕುರಿತು, ಸಭೆಯಲ್ಲಿದ್ದ ಇತರ ವ್ಯಕ್ತಿಗಳನ್ನೆಲ್ಲ ಕುರಿತು ಈ ಒಂದು ಸಾಲನ್ನು ಹೇಳ್ತಾನೆ. ಯಾಕಂತಂದರೆ ಅವನ ದೃಷ್ಟಿಯಲ್ಲಿ ಕೃಷ್ಣ ದುರ್ಯೋಧನನ ಬೇಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾನೆ ಅಂತ ಹೇಳಿ ಅವನು ಹೇಳುವಂಥ ಒಂದು ಸಾಲಾಗಿರುತ್ತೆ. ಹಾಗಾಗಿ ನಾನು ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡವನು, ಅದಕ್ಕೋಸ್ಕರ ನನ್ನ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದಾನೆ ಶ್ರೀಕೃಷ್ಣ ಅನ್ನೋ ರೀತಿಯಲ್ಲಿ ಈ ಒಂದು ಸಾಲುಗಳನ್ನು ಹೇಳ್ತಾನೆ. ಇನ್ನು ನೆಕ್ಸ್ಟ್ ಇನ್ನೊಂದಿದೆ, ಪಿರಿಯ ಸಿರಿಯೊಳೆಂ ಸುಜನತೆಯೋ ಅಂತ ಹೇಳಿ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಕುರಿತು ಹೇಳುತ್ತೆ. ಸ್ವಾಗತವನ್ನು ಮಾಡೋದು ಗೌರವವನ್ನು ಕೊಟ್ಟಂತೂ ಇರುತ್ತೆ, ಅಥವಾ ಅವನಿಗೆ ಅಲ್ಲಿ ಗೌರವ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ನೋದು ಕೂಡ ಇಲ್ಲಿ ಕಾಣಿಸುತ್ತೆ. ಎರಡೂ ರೀತಿಯ ದ್ವಂದ್ವ ಭಾವಗಳು ಇಲ್ಲಿ ಮಿಕ್ಸ್ ಆಗಿ ಇರೋದ್ರಿಂದ ಅದನ್ನು ವ್ಯಂಗ್ಯವಾಗಿ ಶ್ರೀಕೃಷ್ಣ ಪಿರಿಯ ಸಿರಿಯೋಳೇಂ ಸುಜನತೆಯೋ ಅಂತ ಹೇಳಿ ಅವನಿಗೆ ದುರ್ಯೋಧನನಿಗೆ ಹೇಳುವಂತಹ ವಾಕ್ಯ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಒಂದು 3ನೇದು ಕೇಳಿದರೆ, ನಿನಗೆ ಪಾಂಡವರಪ್ಪಿದನಾರು ಮಪ್ಪರೆ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಇದನ್ನು ಹೇಳೋದು ಯಾರು? ಶ್ರೀಕೃಷ್ಣ ಪರಮಾತ್ಮನೇ ಹೇಳೋದು. ಯಾವಾಗ ಅವನು ರಾಜ್ಯವನ್ನು ಕೊಡೋದಿಲ್ಲ ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ, ಆಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಬಿಟ್ಟರೆ ನಿನಗೆ ಯಾರೂ ಸಹಾಯಕ್ಕೆ ಇಲ್ಲ, ಅವರು ನಿನಗೆ ಒತ್ತಾಸೆಯಾಗಿ ನಿಲ್ತಾರೆ, ಅವರ ಶಕ್ತಿ ಸಾಮರ್ಥ್ಯದ ಮುಂದೆ ನೀನೇನೂ ಅಲ್ಲ ಅಂತ ಹೇಳಿ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಸಾಲುಗಳನ್ನು ಹೇಳ್ತಾನೆ. ನೆಕ್ಸ್ಟು, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ. ಈ ಒಂದು ಸಾಲನ್ನು ಕೂಡ ಕೃಷ್ಣನೇ ಹೇಳೋದು. ರಾಜ್ಯವನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರಿಬ್ಬರ ನಡುವೆ ಏನು ವಾಗ್ವಾದ ನಡೆಯುತ್ತೆ, ಅಂಥ ಒಂದು ಸಂದರ್ಭದಲ್ಲಿ ಪಾಂಡವರ ಶೌರ್ಯವನ್ನು ನೆನಪಿಸೋದಕ್ಕೋಸ್ಕರ ಅಥವಾ ಪಾಂಡವರು ಕೌರವರಿಗೆ ಮಾಡಿದ ಸಹಾಯವನ್ನು ನೆನಪಿಸೋದಕ್ಕೋಸ್ಕರ ಒಂದು ಪ್ರಸಂಗವನ್ನು ಇಲ್ಲಿ ಹೇಳ್ತಾನೆ. ಏನು, ಗಂಧರ್ವರು ದುರ್ಯೋಧನ ಹೊತ್ಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದರೆ ಇಲ್ಲಿ ಅರ್ಜುನ ಹೋಗಿ ಅವರ ವಿರುದ್ಧ ಹೋರಾಡಿ ಇವನನ್ನು ಅಂದರೆ ದುರ್ಯೋಧನನ ಬಿಡಿಸ್ಕೊಂಡು ಬರುವಂಥ ಒಂದು ಸಂದರ್ಭವನ್ನು ಹೇಳುವಾಗ ಇದನ್ನು ಹೇಳ್ತಾನೆ. ಆಗ ನಿನ್ನ ಸಹಾಯಕ್ಕೆ ಬಂದಿದ್ದು ಅರ್ಜುನ ಒಬ್ಬನೇ, ಆಗ ನಿನ್ನ ಗುರುವಿರಲಿಲ್ಲ, ಕರ್ಣನೂ ಇರಲಿಲ್ಲ, ಗುರುವಿನ ಮಗನೂ ಕೂಡ ಅಂದರೆ ಅಶ್ವತ್ಥಾಮನೂ ಕೂಡ ನಿನ್ನ ಸಹಾಯಕ್ಕೆ ಬರಲಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ನೆಕ್ಸ್ಟು, ನಾಮೆಲ್ಲ ಒಂದೇ, ಅದನ್ನು ಇವನು ದುರ್ಯೋಧನ ಹೇಳೋದು ಯಾರಿಗೆ? ಕೃಷ್ಣನಿಗೆ ಹೇಳೋದು. ಯಾಕಂತಂದರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಒಬ್ಬನೇ ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನು ಕಲ್ತಿರ್ತಾರೆ. ಹಾಗಾಗಿ ಅದನ್ನು ಉದ್ದೇಶಿಸಿ ಹೇಳ್ತಾನಂದರೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಆಡಿ ಬೆಳೆದವರು, ನಮ್ಮನ್ನು ಹೆಚ್ಚು ಸತಾಯಿಸಬೇಡಿ, ನೀವು ಬಂದಿರೋದು ಕೆಲಸ ಆಗೋದಿಲ್ಲ, ಹಾಗಾಗಿ ನೀವು ವಾಪಸ್ಸು ಹೋಗಿ, ಇಲ್ಲಿ ಯಾವುದೇ ರೀತಿ ಸಂಧಾನ ಕಾರ್ಯಕ್ರಮ ನಡೆಯೋದಿಲ್ಲ, ರಾಜ್ಯ ಬೇಕು ಅಂತಂದರೆ ಅವರು ಯುದ್ಧ ಮಾಡಿ ಗೆದ್ಕೊಳ್ಳಿ ಅಂತ ಹೇಳಿ ಇಲ್ಲಿ ದುರ್ಯೋಧನನ ಕೃಷ್ಣನಿಗೆ ಹೇಳುವಂತಹ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದಾಗಿರುತ್ತೆ. ಇಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಇಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 2 ರೀತಿಯ ಸಂದರ್ಭ ಸಹಿತ ವಿವರಿಸೋದಕ್ಕೆ ಕೇಳ್ಬೋದು. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ ಕೂಡ ಕೇಳ್ಬೋದಾಗಿರುತ್ತೆ. ಅಥವಾ ಈ ರೀತಿ 2ರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿದಾರಲ್ಲ, ಈ ರೀತಿ ಯಾವುದಾದ್ರೂ ಒಂದು ಲೈನನ್ನು ಕೊಟ್ಟು ಅದರ ಸಂದರ್ಭವನ್ನು ವಿವರಿಸೋದಕ್ಕೆ ಕೂಡ ಕೇಳಬಹುದಾಗಿರುತ್ತೆ. ಇದೆರಡೂ ರೀತಿ ಪ್ರಶ್ನೆಯನ್ನು ಕೇಳಿದ್ರೂ ಸಹ ನಮಗೆ ಉತ್ತರವನ್ನು ಬರೆಯೋದಕ್ಕೆ. ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೇಳಿದ್ದಾರೆ ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ. ಅಲ್ಲಿ ಕೇವಲ ಒಂದು ಸಾಲನ್ನು ಮಾತ್ರ ಕೇಳಿದ್ದಾರೆ, ಆದರೆ ನಾನು ಆ ಸಾಲಿಗೆ ಸಂಬಂಧಪಟ್ಟಂತಹ ಒಂದು ಪ್ಯಾರಾಗ್ರಾಫನ್ನು ಫುಲ್ ಕೊಟ್ಬಿಟ್ಟು ಸಂದರ್ಭವನ್ನು ವಿವರಣೆಯನ್ನು ಕೊಡ್ತೀನಿ. ಏನಕ್ಕೆ ಅಂತಂದರೆ ಈ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ನಿಮಗೆ ಕೇಳಿದ್ರೂ ಸಹ ನಿಮಗೆ ಬರೆಯೋದಕ್ಕೆ ಗೊತ್ತಿರಬೇಕು, ಅಥವಾ ಇದರಲ್ಲಿ ಕೊನೆಯ ಒಂದು ಸಾಲು ಆ ಸಾಲನ್ನು ಕೇಳಿದ್ರೂ ಸಹ ನಿಮಗೆ ಬರೆಯೋದಕ್ಕೆ ಗೊತ್ತಿರಬೇಕು. ಈ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಲೋಕಗುರು ಶಂಖ ಚಕ್ರ ಗದಾಕರನ್ ಅತಿಶಯ ಚತುರ್ಭುಜಂ ಜನಜನಿತ ವ್ಯಾಕುಳದೆ ಬಂದನ್ ಎಂದೊಡೆ ಲೋಕದೊಳ್ ಇನ್ನೆನ್ನ ದೊರೆಗೆ ಪಿರಿಯರು ಮೊಳರೆ. ಇಲ್ಲಿ ಕೊನೆ ಸಾಲನ್ನು ನಿಮ್ಮ ಪಠ್ಯದ
ಕೊನೆಯಲ್ಲಿ ಸಂದರ್ಭವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಯಾವುದು? ಲೋಕದೊಳ್ ಇನ್ನೆನ್ನದೊರೆಗೆ ಪಿರಿಯರು ಮೊಳರೆ. ನಾನು ಕಂಪ್ಲೀಟ್ ಆ ಪ್ಯಾರಾಗ್ರಾಫನ್ನೇ ಇಲ್ಲಿ ಕೊಟ್ಟಿದ್ದೀನಿ. ಈ ಮೇಲಿನ ಸಾಲುಗಳನ್ನು ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಎಂಬ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಕಂಪಲ್ಸರಿಯಾಗಿ ನೀವು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ಈ ಸಾಲುಗಳನ್ನು ಹಾಕಲೇಬೇಕು. ಈ ಮೇಲಿನ ಸಾಲುಗಳನ್ನು ಪಂಪ ರಚಿಸಿದ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಎಂಬ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈಗ ಸಂದರ್ಭವನ್ನು ನಾವು ಬರೆಯೋದಾದರೆ, ಕೃಷ್ಣನು ಪಾಂಡವರ ಪರವಾಗಿ ಶಾಂತಿ ದೂತನ ಕೌರವರ ಸಭೆಗೆ ಆಗಮಿಸಿದಾಗ ಕೌರವರ ಹಿರಿಯರು ಅಂದರೆ ಧೃತರಾಷ್ಟ್ರ, ಭೀಷ್ಮ, ದ್ರೋಣ ಇತ್ಯಾದಿ ಅಲ್ಲಿ ಆ ಒಂದು ಸಭೆಯಲ್ಲಿ ಇದ್ದಾಗ ಮತ್ತು ಬುದ್ಧಿಶಾಲಿಗಳಾದಂತಹ ವಿದುರರು ಕೃಷ್ಣನ ದೈವತ್ವ ಮತ್ತು ರಾಜಕೀಯ ಮಹತ್ವವನ್ನು ಅರಿತು ಆತನಿಗೆ ಗೌರವ ಸಲ್ಲಿಸಲು ಓಡುತ್ತಾರೆ. ಈ ದೃಶ್ಯವನ್ನು ಕಂಡ ದುರ್ಯೋಧನನು ತನ್ನ ಸಭಾ ಸದಸ್ಯರಲ್ಲಿ ಹಾಗೂ ಮುಖ್ಯವಾಗಿ ತನ್ನ ಮಿತ್ರನಾದಂತಹ ಕರ್ಣನಲ್ಲಿ ಅವನದೇ ಗರ್ವದ ಭಾಷೆಯಲ್ಲಿ ವ್ಯಂಗ್ಯವಾಡುತ್ತಾ ಹೇಳುವ ಮಾತುಗಳೇ ಈ ಸಾಲುಗಳಾಗಿರುತ್ತೆ. ಇನ್ನು ಸಂದರ್ಭದ ಸ್ವಾರಸ್ಯವನ್ನು ನೋಡೋದಾದರೆ, ಈ ಪದ್ಯವು ದುರ್ಯೋಧನನ ಪಾತ್ರ ಚಿತ್ರಣದಲ್ಲಿ ಮತ್ತು ಸನ್ನಿವೇಶದ ನಾಟಕೀಯತೆಯಲ್ಲಿ ಆಳವಾದ ಸ್ವಾರಸ್ಯವನ್ನು ಹೊಂದಿದೆ. ದುರ್ಯೋಧನನ ವಿಪರೀತ ಅಹಂಕಾರ ಅಂದರೆ ದೈವತ್ವದ ತಿರಸ್ಕಾರವನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ದುರ್ಯೋಧನನು ಕೃಷ್ಣನಿಗೆ ನೀಡಲಾದ ಗೌರವವನ್ನು ಒಪ್ಪುವುದಿಲ್ಲ. ಕೃಷ್ಣನನ್ನು ಲೋಕಗುರು ಚತುರ್ಭುಜಂ ಎಂದು ಬಣ್ಣಿಸಿರುವುದು ಕೃಷ್ಣನ ದೈವತ್ವವನ್ನು ಸೂಚಿಸುತ್ತದೆ. ಆದರೆ ದುರ್ಯೋಧನನು ಈ ದೈವತ್ವವನ್ನು ಗುರುತಿಸುವ ಬದಲು ಅಂತಹ ದೈವವೇ ವ್ಯಾಕುಲದಿಂದ ಅಂದರೆ ಬಹಳ ಆತುರದಿಂದ ಬಂದ ಎಂದು ಹೇಳುವ ಮೂಲಕ ಕೃಷ್ಣನ ಗೌರವವನ್ನು ಕೆಡಿಸಲು ಯತ್ನಿಸುತ್ತಾನೆ. ಪರಮ ಶ್ರೇಷ್ಠತೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನೆನ್ನ ದೊರೆಗೆ ಪಿರಿಯರು ಮೊಳರೆ ಅಂದರೆ ನನ್ನ ದೊರೆಗಿಂತ ಶ್ರೇಷ್ಠರು ಇನ್ನಾರಾದರೂ ಇರುವರೇ ಎಂಬ ಪ್ರಶ್ನಾರ್ಥಕ ಹೇಳಿಕೆಯು ಲೋಕಗುರು ಕೃಷ್ಣನೇ ತನಗೆ ಶರಣಾಗತನಾಗಲು ಬಂದಿದ್ದಾನೆ ಎಂಬ ವಿಪರೀತವಾದಂತಹ ಅಹಂಕಾರ ಮತ್ತು ಗರ್ವವನ್ನು ಸೂಚಿಸುತ್ತದೆ. ತನ್ನ ರಾಜಕೀಯ ಶಕ್ತಿಯ ಮುಂದೆ ದೈವಿಕ ಶಕ್ತಿಯೂ ಕಡಿಮೆ ಎಂಬ ದುರಹಂಕಾರ ಅವನ ಮಾತುಗಳಲ್ಲಿ ವ್ಯಕ್ತವಾಗಿದೆ. ವ್ಯಾಕುಳದೆ ಬಂದನ್ ಅಂದರೆ ಕೃಷ್ಣನು ಶಾಂತಿಗಾಗಿ ಅತ್ಯಂತ ಕಳಕಳಿಯಿಂದ ಅಂದರೆ ವ್ಯಾಕುಳದಂದರೆ ಕಳಕಳಿಯಿಂದ ಬಂದಿರುವುದನ್ನು ದುರ್ಯೋಧನನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾನೆ. ಪಾಂಡವರ ಪರವಾಗಿ ಶಾಂತಿ ಬೇಡುವ ಕೃಷ್ಣನು ತನ್ನೆದುರು ಶರಣಾಗತನಂತೆ ಬಂದಿದ್ದಾನೆ ಎಂದು ದುರ್ಯೋಧನ ಭಾವಿಸುತ್ತಾನೆ. ಕೃಷ್ಣನ ರಾಜತಾಂತ್ರಿಕ ಪ್ರಯತ್ನವನ್ನು ತನ್ನ ಸಾರ್ವಭೌಮತ್ವದ ವಿಜಯವೆಂದು ಅವನು ತಪ್ಪಾಗಿ ಗ್ರಹಿಸುತ್ತಾನೆ. ಈ ಪದ್ಯದ ಮೂಲಕ ಪಂಪನು ದುರ್ಯೋಧನನ ಪಾತ್ರವನ್ನು ಎಷ್ಟು ಉದ್ದಟತನ ಮತ್ತು ದುರಂಕಾರದಿಂದ ಕೂಡಿದೆ ಎಂಬುದನ್ನು ಒಂದು ವಾಕ್ಯದಲ್ಲಿ ಸ್ಪಷ್ಟಪಡಿಸುತ್ತಾನೆ. ಸತ್ಯ ಮತ್ತು ನ್ಯಾಯವನ್ನು ಕಂಡರೂ ತನ್ನ ಗರ್ವದಿಂದಾಗಿ ವಿನಾಶಕ್ಕೆ ಹೇಗೆ ಹತ್ತಿರವಾಗುತ್ತಿದ್ದಾನೆ ಎಂಬುದನ್ನು ಈ ಮಾತುಕತೆ ವಿವರಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಪದ್ಯವು ಕೃಷ್ಣ ಸಂಧಾನದ ಅತ್ಯಂತ ನಿರ್ಣಾಯಕ ತಿರುವನ್ನು ಸೂಚಿಸುತ್ತದೆ. ಏಕೆಂದರೆ ಈ ಮಾತು ದುರ್ಯೋಧನನು ಕೃಷ್ಣನ ಶಾಂತಿ ಪ್ರಸ್ತಾವನೆಯನ್ನು ಒಪ್ಪುವ ಮನಸ್ಥಿತಿಯಲ್ಲಿಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ. ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ನ ಕುರಿತಾದಂತಹ ಸಂದರ್ಭ ಸ್ವಾರಸ್ಯ ಆಗಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದೋ ಒಂದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿತ್ತು, ಅದಕ್ಕೋಸ್ಕರ ನಾನು ಈ ಒಂದು ಪ್ಯಾರಾಗ್ರಾಫನ್ನು ತಗೊಂಡಿದ್ದೀನಿ. ನಿಮಗೆ ಪೇಜ್ ನಂಬರ್ 7ನಲ್ಲಿದೆ ಈ ಪ್ಯಾರಾಗ್ರಾಫು. ಮನಕೆತದಿಂದ ಒಂದೋರ್ವರನ್ ಇನಿಸನ್ ಅಗಲ್ದಿರ್ದಿರಿ ಇನಿಸೆ ನಿಮಗಂ ತಮಗಂ ಮುನಿಸುಂಟೆ ಕಾಯ್ದ ಬೆನ್ನಿರ್ ಮನೆ ಸುಡದೆಂಬ್ ಒಂದು ನುಡಿಯ ಓಲ್ ಕುರುರಾಜ. ಇದಕ್ಕೂ ಕೂಡ ನೀವು ಈ ಥರ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟರೆ ಅದಕ್ಕೂ ಕೂಡ ನೀವು ಸೇರಿಸ್ಕೋಬೇಕಾಗುತ್ತೆ. ಮೊದಲ ಲೈನ್ ಏನು ಅಂತಂದರೆ, ಈ ಮೇಲಿನ ಸಾಲುಗಳನ್ನು ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ
ಪಂಪ ಭಾರತ ಎಂಬ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅನ್ನುವಂತಹ ಸಾಲುಗಳನ್ನು ನೀವು ಇಲ್ಲಿ ಸೇರಿಸ್ಕೋಬೇಕು. ಅದನ್ನು ನಾನಿಲ್ಲಿ ಹಾಕಿಲ್ಲ. ಸಂದರ್ಭವನ್ನು ನೋಡುವುದಾದರೆ, ಕೃಷ್ಣನು ಕೌರವ ಸಭೆಗೆ ಬಂದ ನಂತರ ದುರ್ಯೋಧನನ ಅಹಂಕಾರ ಮತ್ತು ಯುದ್ಧದ ಹಠವನ್ನು ಕಂಡರೂ ಆತನಿಗೆ ಕೊನೆಯದಾಗಿ ಪ್ರೀತಿಯಿಂದ ಮತ್ತು ಕುಟುಂಬದ ಒಳಿತಿಗಾಗಿ ಉಪದೇಶವನ್ನು ಮಾಡುತ್ತಾನೆ. ಈ ಪದ್ಯದಲ್ಲಿ ಕೃಷ್ಣನು ದುರ್ಯೋಧನನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾ ಹೇಳುತ್ತಾನೆ. ಕೃಷ್ಣ ಏನನ್ನ ಹೇಳ್ದ ಅಂತಂದರೆ, ನೀವಿಬ್ಬರೂ ಸಹ ಸಹೋದರರು, ಅಲ್ಪ ಸ್ವಲ್ಪ ಕೋಪ ಮನಸ್ತಾಪ ಇರುವುದು ಸಹಜ, ಆದರೆ ಯುದ್ಧದಂತಹ ದೊಡ್ಡ ನಿರ್ಧಾರದಿಂದ ಇಡೀ ವಂಶಕ್ಕೆ ಹಾನಿಯಾಗುತ್ತದೆ ಅಂತ ಹೇಳಿ ಅವನು ಹೇಳುವಂತಹ ಸಂದರ್ಭದಲ್ಲಿ ಈ ಒಂದು ಪ್ಯಾರಾಗ್ರಾಫನ್ನು ಬಳಸಲಾಗಿದೆ. ಈ ಪದ್ಯದಲ್ಲಿ ಕೃಷ್ಣನ ರಾಜತಾಂತ್ರಿಕ ಜಾಣ್ಮೆ ಮತ್ತು ಆಳವಾದಂತಹ ನೀತಿಯು ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಸಂದರ್ಭದ ಸ್ವಾರಸ್ಯವನ್ನು ನೋಡೋದಾದರೆ, ಕೃಷ್ಣನು ಹೇಳುತ್ತಾನೆ, ನಿಮ್ಮಿಬ್ಬರ ನಡುವೆ ಯುದ್ಧವಾದರೆ ಅದು ಒಬ್ಬರಿಗೊಬ್ಬರು ಸುಟ್ಟು ಹೋಗುವಂತೆ, ಅಂದರೆ ತಮ್ಮ ದೇಹ ಸುಟ್ಟ ಮೇಲೆ ವಂಶ ಅಂತಂದರೆ ಮನೆ ಮಾತ್ರ ಉಳಿದುಕೊಳ್ಳಲು ಸಾಧ್ಯ ಇಲ್ಲ. ನೀವಿಬ್ಬರೂ ನಾಶವಾದರೆ ಇಡೀ ಕುರುಕುಲವೇ ನಾಶವಾಗುತ್ತದೆ. ಯುದ್ಧದಿಂದ ಯಾವುದೇ ವಿಜಯವೂ ಉಳಿಯುವುದಿಲ್ಲ ಎಂಬುದನ್ನು ಈ ನುಡಿಯು ಅತ್ಯಂತ ಮಾರ್ಮಿಕವಾಗಿ ನಿರೂಪಿಸುತ್ತದೆ. ಕೃಷ್ಣನು ಮೊದಲು ದುರ್ಯೋಧನನ ಕೋಪವನ್ನು ಕಡಿಮೆ ಮಾಡಲು ಇನ್ನಿಸನಗಲ್ಲಿರ್ದಿರಿ, ಅಂದರೆ ಸ್ವಲ್ಪ ಕಾಲ ಬೇರ್ಪಟ್ಟಿದ್ದೀರಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇದು ಸ್ವಲ್ಪ ಕಾಲ ಬೇರ್ಪಟ್ಟಿದ್ದೀರಿ ಅಷ್ಟೇ ಎಂದು ಹೇಳುವ ಮೂಲಕ ಸಮಸ್ಯೆಯ ತೀವ್ರತೆಯನ್ನು ತಗ್ಗಿಸಲು ಪ್ರಯತ್ನಿಸ್ತಾನೆ. ಅಂದರೆ ಅವರು ವನವಾಸಕ್ಕೆ ಹೋಗಿದ್ರಲ್ಲ ಅಂಥ ಒಂದು ಸಂದರ್ಭವನ್ನು ಇಲ್ಲಿ ಹೇಳುವಂಥದ್ದು. ಮನೆ ಕೆತ್ತದಿಂದ ಅಂದರೆ ಅವರ ಬೇರ್ಪಡಿಕೆಗೆ ಆಳವಾದಂತಹ ದ್ವೇಷ ಕಾರಣವಲ್ಲ, ಕೇವಲ ಮನಸ್ಸಿನ ತಪ್ಪು ತಿಳುವಳಿಕೆ ಕಾರಣ ಎಂದು ಹೇಳುವ ಮೂಲಕ ದುರ್ಯೋಧನನು ತನ್ನ ಮನಸ್ಸನ್ನು ಬದಲಿಸಿಕೊಳ್ಳಲು ಒಂದು ಅವಕಾಶವನ್ನು ನೀಡುತ್ತಾನೆ. ಈ ಮಾತುಗಳಿಂದ ಕೃಷ್ಣನು ಕೇವಲ ಪಾಂಡವರ ದೂತನಾಗಿರದೆ ಇಡೀ ಕುರುಕುಲದ ಹಿತಚಿಂತಕನಾಗಿ ಶಾಂತಿಯನ್ನು ಸ್ಥಾಪಿಸಲು ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡುತ್ತಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಅವನ ಉದ್ದೇಶ ಯುದ್ಧ ಮಾಡುವುದಲ್ಲ, ವಂಶವನ್ನು ಉಳಿಸುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಪದ್ಯವು ಅಣ್ಣ ತಮ್ಮಂದಿರ ಕಲಹವು ಇಡೀ ಕುಟುಂಬಕ್ಕೆ ಮಾಡುವ ಹಾನಿಯನ್ನು ಅತ್ಯಂತ ನಾಮೆಲ್ಲಂ ಒಂದೇ ಗರುಡಿಯೊಳ್ ಓದಿದ ಮಾನಸರ್ ಎವೆಮ್ಮಂ ನಿಮ್ಮಡಿ ಕೆಮ್ಮನೆ ಬರಿಸಲ್ಬೇಡ ಬಂದ ಬಟ್ಟೆಯಿನೆ ವಿಜಯಂಗೆಯ್ಯಿಂ ಎನೆ ಮುರಾಂತಕನ್ ಅಂತಕನಂತೆ ಮಾಮಸಂಕಂ ಮಸಗಿ ದುರ್ಯೋಧನನ್ ಹಿಂತೆಂದಂ. ಮೊದಲಿನ ಸಾಲನ್ನು ಸೇರಿಸಬೇಕಾಗತ್ತೆ. ಈ ಮೇಲಿನ ಸಾಲುಗಳನ್ನು ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಸೇರಿಸಿ ಸಂದರ್ಭವನ್ನು ಬರೆಯೋದಾದರೆ, ಕೃಷ್ಣನು 5 ಊರುಗಳ ಬೇಡಿಕೆ ಸೇರಿದಂತೆ ಎಲ್ಲ ಶಾಂತಿ ಪ್ರಸ್ತಾವಗಳನ್ನು ದುರ್ಯೋಧನನ ಮುಂದೆ ಇಡುತ್ತಾನೆ. ದುರ್ಯೋಧನನು ಎಲ್ಲ ಪ್ರಸ್ತಾವಗಳನ್ನು ತಿರಸ್ಕರಿಸುತ್ತಾನೆ ಮತ್ತು ಕೃಷ್ಣನು ಪಾಂಡವರ ಬಲದ ಕುರಿತು ಹೇಳಿದಾಗ ದುರ್ಯೋಧನನು ಕೃಷ್ಣನಿಗೆ ಅವಮಾನ ಮಾಡಿ ಸಭೆಯಿಂದ ಹೊರಟು ಹೋಗುವಂತೆ ಆಜ್ಞಾಪಿಸುತ್ತಾನೆ. ದುರ್ಯೋಧನನು ಕೃಷ್ಣನನ್ನು ಕೇವಲ ಒಬ್ಬ ಬಲಹೀನ ದೂತ ಎಂದು ಪರಿಗಣಿಸಿ ಅವನನ್ನು ಅವಮಾನಿಸುವ ಈ ನಿರ್ಣಾಯಕ ಕ್ಷಣವನ್ನು ಪಂಪನು ಇಲ್ಲಿ ಚಿತ್ರಿಸಿದ್ದಾನೆ. ಈ ಗದ್ಯ ಭಾಗವು ಪಂಪನ ಕಾವ್ಯದಲ್ಲಿ ಪಾತ್ರಗಳ ಮನೋಭಾವ, ಭಾಷಾಶಕ್ತಿ ಮತ್ತು ಘಟನೆಯ ತಿರುವನ್ನು ಎತ್ತಿ ತೋರಿಸುವಲ್ಲಿ ಮಹತ್ವದ ಸ್ವಾರಸ್ಯವನ್ನು ಹೊಂದಿದೆ. ನಾಮೆಲ್ಲಂ ಒಂದೇ ಗರುಡಿಯೊಳ್ ಓದಿದ ಮಾನಸರ್, ಅಂದರೆ ದುರ್ಯೋಧನನು ಕೃಷ್ಣನಿಗೆ ನಾವು ಅರ್ಜುನನಿಗಿಂತ ಏನೂ ಕಡಿಮೆ ಇಲ್ಲ, ನಾವು ಅಷ್ಟೇ ಸಮರ್ಥರು ಎಂದು ಹೇಳಲು ಈ ಮಾತನ್ನು ಬಳಸುತ್ತಾನೆ. ಇದು ಸಮಾನತೆಯನ್ನು ಹೇಳುವ ಮಾತೆಂಬಂತೆ ಕಂಡರೂ ವಾಸ್ತವದಲ್ಲಿ ಇದು ಪಾಂಡವರ ಬಲವನ್ನು ನಿರ್ಲಕ್ಷಿಸಿ ಕೃಷ್ಣನ ಮಾತನ್ನು ತಳ್ಳಿ ಹಾಕುವ ಪ್ರಯತ್ನವಾಗಿದೆ. ಬಂದ ಬಟ್ಟೆಯಿನೇ ವಿಜಯಂಗೆಯ್ಯಂ, ಅಂದರೆ ಇದು ಕೃಷ್ಣನಿಗೆ ಮಾಡಿದ ತೀವ್ರ ಅವಮಾನ. ಒಬ್ಬ ರಾಜತಾಂತ್ರಿಕ ದೂತನಿಗೆ ಗೌರವ ಕೊಡುವ ಬದಲು ನೀನು ಬಂದ ದಾರಿಗೆ ಸುಂಕವಿಲ್ಲ, ಸುಮ್ಮನೆ ಹೋಗು ಎಂದು ಹೇಳಿದಂತೆ
ಕೃಷ್ಣನ ದೂತ ಸ್ಥಾನವನ್ನು ಮತ್ತು ಆತನ ದೈವತ್ವವನ್ನು ದುರ್ಯೋಧನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾನೆ ಎಂಬುದನ್ನು ಇದು ತೋರಿಸುತ್ತದೆ. ಅಂತಕನಂತೆ ಮಾಮಾಸಕಂ ಅಸಗಿ. ಈ ಅಲಂಕಾರವು ಈ ಭಾಗದ ಪ್ರಮುಖ ಸ್ವಾರಸ್ಯವಾಗಿದೆ. ಮುರಾಂತಕನ್ ಅಂದರೆ ಕೃಷ್ಣನು ಅಂತ ಹೇಳ್ಬೋದಾಗಿರುತ್ತೆ. ಕೃಷ್ಣನ ದೈವಿಕ ಶಕ್ತಿಯನ್ನು ಇದು ನೆನಪಿಸುತ್ತದೆ. ಅಂತಕನಂತೆ ಅಂದರೆ ಯಮನಂತೆ ದುರ್ಯೋಧನನ ಅಹಂಕಾರ ಮತ್ತು ಅಧರ್ಮಕ್ಕೆ ಕೃಷ್ಣನು ಇನ್ನು ಮುಂದೆ ಕರುಣೆಯ ತೋರದೆ ಶಿಕ್ಷಕನಂತೆ ಯಮನಂತೆ ವರ್ತಿಸಲು ಸಿದ್ಧನಾಗುತ್ತಾನೆ. ಮಾಮಾಸಕಂ ಮಸಗಿ ಅಂದರೆ ದೊಡ್ಡ ಕೋಪದಿಂದ ಭಯಂಕರವಾಗಿ ಅಂತ ಅರ್ಥ ಆಗುತ್ತೆ. ಕೃಷ್ಣನು ಈವರೆಗೆ ಶಾಂತವಾಗಿ ಮಾತನಾಡುತ್ತಿದ್ದನು. ದುರ್ಯೋಧನನ ಅಧಮ ಮಾತುಗಳಿಂದ ಆತನ ಶಾಂತಿಯು ಮುರಿದು ಬಿದ್ದಿದೆ ಮತ್ತು ಈ ಯುದ್ಧ ಅನಿವಾರ್ಯ ಎಂಬುದನ್ನು ಕೃಷ್ಣನ ಈ ಕೋಪ ಸೂಚಿಸುತ್ತದೆ. ಈ ಭಾಗದ ನಂತರ ಸಂಧಾನವು ಸಂಪೂರ್ಣವಾಗಿ ವಿಫಲವಾಗುತ್ತದೆ. ಕೃಷ್ಣನು ಶಾಂತಿಯನ್ನು ಬಿಟ್ಟು ಯುದ್ಧದ ಘೋಷಣೆಯ ಹಾದಿಯನ್ನು ಹಿಡಿಯುತ್ತಾನೆ. ದುರ್ಯೋಧನನ ಈ ಮಾತುಗಳು ಕೃಷ್ಣನಿಗೆ ತನ್ನ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಲು ಅಂದರೆ ವಿಶ್ವರೂಪವನ್ನು ತೋರಿಸಲು ಮತ್ತು ಕುರುಕುಲ ನಾಶಕ್ಕೆ ಕಾರಣನಾದಂತಹ ದುರ್ಯೋಧನನಿಗೆ ಶಾಪ ನೀಡಲು ಪ್ರೇರಣೆಯನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಈ ಗದ್ಯ ಭಾಗವು ಕೇವಲ ಮಾತುಕತೆಯಲ್ಲ, ಇದು ದುರ್ಯೋಧನನ ಅಧರ್ಮ ಮತ್ತು ಅಹಂಕಾರದ ಪರಮಾವಧಿಯ ಫಲವಾಗಿ ಶಾಂತಿಯು ಸಂಪೂರ್ಣವಾಗಿ ಕುಸಿದು ಬಿದ್ದು ಯುದ್ಧವು ಅನಿವಾರ್ಯವಾಯಿತು ಎಂಬುದನ್ನು ಪಂಪನು ಚಿತ್ರಿಸುವ ನಾಟಕೀಯ ಕ್ಷಣವಾಗಿದೆ. ನೆಕ್ಸ್ಟ್ ಇನ್ನೂ ಒಂದು ಪ್ಯಾರಾಗ್ರಾಫ್, ಲಾಸ್ಟ್ ಪ್ಯಾರಾಗ್ರಾಫ್. ಇದು ನಿಮ್ಮ ಪೇಜ್ ನಂಬರ್ 10ನಲ್ಲಿ 2ನೇ ಸಾಲಿನಲ್ಲಿದೆ ನೋಡಿ. ಕಡು ಮುಳಿದು ನಿನ್ನ ತೊಡೆಗಳನ್ ಉಡಿವಡೆಯೋಳ್ ಭೀಮಸೇನನ್ ಆಪದದೊಳ್ ಪಿಡಿಯಲ್ ಕಿಂದಿರ್ದೆನ್ ಇದಂ ಪಿಡಿಯಂ ಪೋಗೆಂದು ಸಭೆಯೊಳ್ ಉಡಿದಂ ಬಿಲ್ಲಂ. ಅಂದರೆ ಇದನ್ನು ಸಹ ನೀವು ಮೇಲಿನ ಒಂದು ಸಾಲುಗಳನ್ನು ಸೇರಿಸಬೇಕಾಗುತ್ತೆ. ಇದಕ್ಕೂ ಸಹ ಈ ಮೇಲಿನ ಸಾಲುಗಳನ್ನು ಪಂಪನ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ಸೇರಿಸ್ಕೊಂಡು ಸಂದರ್ಭವನ್ನು ಬರೆಯೋದಾದರೆ, ವಿದುರನು ದುರ್ಯೋಧನನನ್ನು ಕುರಿತು ಹೇಳುವಂತಹ ಸಾಲುಗಳಾಗಿರುತ್ತೆ. ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ, ವಿದುರನ ನೈತಿಕ ಆಕ್ರೋಶ ಮತ್ತು ದುರ್ಯೋಧನನ ವಿನಾಶದ ಅನಿವಾರ್ಯತೆಯಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಶ್ರೀಕೃಷ್ಣ ಸಂಧಾನದ ಸಂದರ್ಭದಲ್ಲಿ ದುರ್ಯೋಧನನು ಕೇವಲ ಕೃಷ್ಣನ ಶಾಂತಿಯ ಮಾತನ್ನು ಮಾತ್ರವಲ್ಲದೆ ಧರ್ಮನಿಷ್ಠನು ಹಿತೈಷಿಯೂ ಆದ ವಿದುರನನ್ನು ದಾಸ ಎಂದು ನಿಂದಿಸಿ ಅವಮಾನಿಸಿದಾಗ ವಿದುರನಿಗೆ ತೀವ್ರ ನೋವು ಮತ್ತು ಆಕ್ರೋಶ ಉಂಟಾಗುತ್ತದೆ. ವಿದುರನು ಸದಾ ಧರ್ಮದ ಮಾರ್ಗದಲ್ಲಿ ದುರ್ಯೋಧನನಿಗೆ ಸಲಹೆ ನೀಡುವವನಾಗಿರುತ್ತಾನೆ. ನಿನ್ನ ತೊಡೆಗಳನ್ ಉಡಿವಡೆಯೋಳ್ ಭೀಮಸೇನನ್ ಎಂಬ ಮಾತು ದುರ್ಯೋಧನನ ವಿನಾಶವನ್ನು ಖಚಿತಪಡಿಸುವ ಭೀಮನ ಪ್ರತಿಜ್ಞೆಯನ್ನು ನೆನಪಿಸುತ್ತದೆ. ದುರ್ಯೋಧನನ ಮೊಂಡುತನದಿಂದ ಈ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿದ ವಿದುರನ ಹತಾಶೆ ಈ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ವಿದುರನು ಈ ಬಿಲ್ಲನ್ನು ಅಂದರೆ ಶಸ್ತ್ರವನ್ನು ದುರ್ಯೋಧನನಿಗೆ ಯಾವುದೇ ಆಪತ್ತು ಬಂದಾಗ ರಕ್ಷಣೆ ನೀಡಲೆಂದೇ ಇರಿಸಿದ್ದನು. ಆದರೆ ದುರ್ಯೋಧನನು ಧರ್ಮವನ್ನೇ ಧಿಕ್ಕರಿಸಿ ತನ್ನನ್ನು ಅವಮಾನಿಸಿದಾಗ ಅವನನ್ನು ರಕ್ಷಿಸುವ ಎಲ್ಲ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾನೆಂದು ತಿಳಿದು ಆ ಬಿಲ್ಲನ್ನೇ ಮುರಿದು ಎಸೆಯುತ್ತಾನೆ. ಇದು ರಕ್ಷಣೆಯ ಭರವಸೆಯ ಶಾಶ್ವತ ಅಂತ್ಯದ ಸಂಕೇತವಾಗಿದೆ. ವಿದುರನು ಸಭೆಯಲ್ಲಿ ಬಿಲ್ಲು ಮುರಿಯುವ ಕೃತ್ಯವು ನಾನು ಇನ್ನು ಮುಂದೆ ನಿನ್ನ ಅಧರ್ಮದ ಕಡೆ ನಿಲ್ಲುವುದಿಲ್ಲ ಎಂದು ಇಡೀ ಕುರು ಸಭೆಗೆ ಮತ್ತು ಇತಿಹಾಸಕ್ಕೆ ನೀಡಿದ ಘೋಷಣೆಯಾಗಿದೆ. ಧರ್ಮರಾಜನೆನಿಸಿದ ವಿದುರನು ತನ್ನ ಶಸ್ತ್ರವನ್ನು ತ್ಯಜಿಸುವುದು ಕೌರವರ ನಾಶಕ್ಕೆ ವಿಧಿಯೇ ಬರೆದ ಮೊಹರಾದಂತೆ. ಸಂದರ್ಭಕ್ಕೆ ಉತ್ತರ ಆಗಿರುತ್ತೆ. ಇದಿಷ್ಟು ಮೊದಲ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ ಆಗಿರುತ್ತೆ. ಇದಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕುರಿತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು. ಇಲ್ಲಿ ಲೈಕ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.